ಬಿಗ್ ಬಾಸ್ 87ನೇ ಸಂಚಿಕೆ ನಿನ್ನೆಯ ಟಾಸ್ಕ್ನಿಂದ ಕಂಟಿನ್ಯೂ ಆಗುತ್ತದೆ. ನಿನ್ನೆಯ ದಿನ ಬಿಗ್ ಬಾಸ್ ಪಾಸ್ ಎಂದಾಗ ಫ್ರೀಸ್ ಆಗುವ ತರ ಮತ್ತು ಪ್ಲೇ ಎಂದಾಗ ನಡೆದಾಡುವ ಮತ್ತು ಮಾತನಾಡುವ ತರ ಟಾಸ್ಕ್ ಕೊಟ್ಟಿರುತ್ತಾರೆ. ಆ ಪ್ರಕಾರ ಮೊದಲು ಆನಂದ್ ಫ್ರೀಸ್ ಆಗಿದ್ದಾಗ ಚಂದನ್ ಅವರ ಕೈಗೆ ಕೋಲು ಕೊಟ್ಟು ಟವೆಲ್ ಹೊದಿಸಿ ಗಾಂಧೀಜಿ ತರಹ ಮಾಡುತ್ತಾನೆ. ನಂತರ ಅಯ್ಯಪ್ಪ ಮತ್ತು ಪೂಜಾ ಒಬ್ಬರ ಮುಂದೆ ಇನ್ನೊಬ್ಬರು ಫ್ರೀಸ್ ಆದಾಗ ಪೂಜಾ ಕೈಲಿ ಹೂವು ಮತ್ತು ಅಯ್ಯಪ್ಪ ಕೈಲಿ ಮಾಲೆ ಕೊಟ್ಟು ಮನೆಯವರು ಇಬ್ಬರನ್ನು ರೆಡಿ ಮಾಡ್ತಾರೆ. ನಂತರ ಶ್ರುತಿ ಮೇಕಪ್ ಮಾಡುವಾಗ ಬಿಗ್ ಬಾಸ್ ಪಾಸ್ ಮಾಡ್ತಾರೆ. ಆಗ ಚಂದನ್ ಮತ್ತು ರೆಹಮಾನ್ ಅವರಿಗೆ ಚಾರ್ಲಿ ಚಾಪ್ಲಿನ್ ತರಹ ಮೀಸೆ ಬರೆಯುತ್ತಾರೆ. ಅದಾದ ಮೇಲೆ ಪೂಜಾಗೂ ಕೂಡ ಪಾಸ್ ಮಾಡಿದಾಗ ಮುಖದ ಮೇಲೆ ಹುಲಿಯ ತರ ಮೇಕಪ್ ಮಾಡ್ತಾರೆ. ನಂತರ ಅಯ್ಯಪ್ಪ, ಚಂದನ್, ರೆಹಮಾನ್ ಮತ್ತು ಆನಂದ್ಗೆ ಶ್ರುತಿ ಮತ್ತು ಪೂಜಾ ಸೇರಿ ಕಾಡು ಮನುಷ್ಯರ ತರ ಮೇಕಪ್ ಮಾಡ್ತಾರೆ. ನಂತರ ಪೂಜಾ ಪಾಸ್ ಆದಾಗ ಆನಂದ್ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೇಳಿದ ಹಾಗೆ ಎನ್ಸಿ ಈ ಕಂಬದಲ್ಲಿರುವನೇ ಆ ಲೋಟದಲ್ಲಿದ್ದಾನೆ ಎಂದು ಹೇಳುವುದು ತುಂಬಾ ಚೆನ್ನಾಗಿತ್ತು. ನಂತರ ಆನಂದ್ ಶ್ರೀಮತಿ ಮತ್ತು ಮಗ ಬಿಗ್ ಬಾಸ್ ಮನೆಗೆ ಭೇಟಿ ಕೊಡುತ್ತಾರೆ. ಮಗನನ್ನು ಅಪ್ಪಿಕೊಂಡು ಆನಂದ್ ಅಳಲಾರಂಭಿಸುತ್ತಾರೆ. ನಂತರ ಮಗನನ್ನು ಹಿಡಿದು ಮನೆಯೆಲ್ಲ ಓಡಾಡಿ ಪರಿಚಯ ಮಾಡಿಕೊಡ್ತಾರೆ. ಆದರೆ ಬಿಗ್ ಬಾಸ್ ಪಾಸ್ ಎಂದು ಹೇಳಿದಾಗ ಆನಂದ್ ಫ್ರೀಸ್ ಆಗದ ಕಾರಣ ಮುಖ್ಯ ನಿಯಮ ಉಲ್ಲಂಘನೆಯಾಗಿದೆ ಎಂದು ಬಿಗ್ ಬಾಸ್ ಟಾಸ್ಕ್ ಅನ್ನು ಮುಗಿಸುತ್ತಾರೆ. ಆದರೆ ಪೂಜಾ ತಮ್ಮ ತಾಯಿ ಇನ್ನೂ ಬರಲಿಲ್ಲ ಎಂದು ಅಳಲಾರಂಭಿಸುತ್ತಾರೆ. ಆನಂದ್ ಕೂಡ ಬಿಗ್ ಬಾಸ್ಗೆ ಸಾರಿ ಕೇಳ್ತಾರೆ. ನಂತರ ಮಗ ಹತ್ತಿದ್ದಕ್ಕೆ ತನಗೆ ಕಂಟ್ರೋಲ್ ಮಾಡಲಾಗಲಿಲ್ಲ ಎಂದು ಆನಂದ್ ಮನೆಯವರಿಗೆ ಸಮಜಾಯಿಷಿ ಕೊಡ್ತಾರೆ. ನಂತರ ಮನೆಯವರ ಒತ್ತಾಯದ ಮೇರೆಗೆ ಬಿಗ್ ಬಾಸ್ ಮತ್ತೆ ಟಾಸ್ಕ್ ಅನ್ನು ಮುಂದುವರಿಸುತ್ತಾರೆ. ನಂತರ ಚಂದನ್ ತಾಯಿ ಮತ್ತು ತಂಗಿಯ ಮಗ ಬಿಗ್ ಬಾಸ್ ಮನೆಗೆ ಬರುತ್ತಾರೆ. ಎಲ್ಲರನ್ನು ಮಾತನಾಡಿಸಿ ಅವರು ಹೊರಡುತ್ತಾರೆ. ಅವರು ಹೊರಟ ಮೇಲೆ ಮಗು ತುಂಬಾ ಮುದ್ದಾಗಿತ್ತು ಎಂದು ಮನೆಯವರೆಲ್ಲ ಮಾತನಾಡಿಕೊಳ್ತಾರೆ.